ವಿಧಾನಮಂಡಲ ಅಧಿವೇಶನಕ್ಕೆ ಇದೀಗ ಬರದ ಸಿದ್ಧತೆ ಆರಂಭವಾಗಿರುವಂತಹ ದ್ವಾರವನ್ನು ಕೂಡ ನಾಳೆ ಬೆಳಗ್ಗೆ ಆರಂಭಿಸಿ ಇದರ ಉದ್ಘಾಟನೆಯನ್ನು ಮಾಡುವ ಮೂಲಕ ಹೊಸ ಕಾಯಕಲ್ಪಕ್ಕೆ ನಾಳೆಯಿಂದ ಆರಂಭವಾಗುವಂತಹ ವಿಧಾನಮಂಡಲ ಅಧಿವೇಶನಕ್ಕೆ ಇದೀಗ ಬರದ ಸಿದ್ಧತೆ ಆರಂಭವಾಗಿರುವಂಥದ್ದು. ನೀವು ದೃಶ್ಯಗಳಲ್ಲೂ ಕೂಡ ಗಮನಿಸಬಹುದು. ಏನು ಕೆಂಗಲ್ ಗೇಟ್ನ ಒಂದು ಪಶ್ಚಿಮ ದ್ವಾರದಲ್ಲಿ ನಾವಿದ್ದೀವಿ. ಈ ದ್ವಾರದಲ್ಲಿ ನೀವು ಹೊಸದಂಥ ನವೀಕರಣವಾದಂಥ ಒಂದು ದ್ವಾರವನ್ನು ನೋಡ್ತಾ ಇದ್ದೀರಿ. ಯಾಕಂತಂದರೆ ಕಳೆದ ಹಲವು ವರ್ಷಗಳಿಂದ ಈ ಒಂದು ದ್ವಾರದಲ್ಲಿ ಕಬ್ಬಿಣದ ಸಲಾಕೆಯ ದ್ವಾರ ಇತ್ತು. ಆದರೆ ಇದೀಗ ಮರದ ತುಂಡಿನ ಒಂದು ಏನು ಅಲಂಕೃತವಾದಂತಹ ನವೀಕೃತವಾದಂತಹ ಹೊಸ ದ್ವಾರವನ್ನು ಇಲ್ಲಿ ಅಳವಡಿಕೆ ಮಾಡಿದ್ದಾರೆ. ದೃಶ್ಯಗಳು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಏನು ಕರ್ನಾಟಕ ಸರ್ಕಾರದ ಲಾಂಛನ ಇದೆ, ಆ ಲಾಂಛನದ ನಡುವೆ ಗಡಿಯಾರವನ್ನು ಇಲ್ಲಿ ನಿರ್ಮಾಣ ಮಾಡಿರುವಂಥದ್ದು ಅತ್ಯಂತ ಸುಂದರ ಮತ್ತು ಅಲಂಕೃತವಾಗಿ ಈ ಒಂದು ದ್ವಾರವನ್ನು ಮಾಡಿದ್ದಾರೆ. ಈ ಒಂದು ಅಧಿವೇಶನಕ್ಕೂ ಮುನ್ನ ಇದನ್ನು ಉದ್ಘಾಟನೆ ಮಾಡುವಂಥ ಕೆಲಸವನ್ನು ಸಿದ್ದರಾಮಯ್ಯ ಅವರು ಮಾಡ್ತಾರೆ ಅನ್ನೋ ನಿಟ್ಟಿನಲ್ಲಿ ಇವತ್ತು ಈ ಒಂದು ಹೊಸದಾಗಿ ನವೀಕೃತವಾದಂಥ ದ್ವಾರವನ್ನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಕಟ್ಟಿಗೆ ಮೂಲಕ ಈ ಒಂದು ದ್ವಾರವನ್ನು ರಚನೆ ಮಾಡಿರುವಂಥದ್ದು ನೀವು ದೃಶ್ಯಗಳು ಕೂಡ ಗಮನಿಸಬಹುದು. ಏನು ಮೇಲ್ಗಡೆ ಭಾಗ ಕೂಡ ಸಂಪೂರ್ಣವಾಗಿ ಕಟ್ಟಿಗೆಯಿಂದಲೇ ಕೂಡ ಈ ಒಂದು ದ್ವಾರವನ್ನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ನಾಳೆ ಇದರ ಉದ್ಘಾಟನೆ ಆಗುವಂಥದ್ದು. ಯಾಕಂತಂದರೆ CM ಸಿದ್ದರಾಮಯ್ಯನವರು ಇದರ ಒಂದು ನವೀಕೃತ ಕೆಲಸವನ್ನು ಮಾಡುವ ನಿಟ್ಟಿನಲ್ಲಿ ಏನು ವಿಧಾನಸಭೆಯ ಸ್ಪೀಕರ್ ಮತ್ತು ಅವರಿಗೆ ಖಾದರ್ ಅವರಿಗೆ ಕೂಡ ಈ ಒಂದು ಸಲಹೆಯನ್ನು ನೀಡಿದರು. ಹೀಗಾಗಿ ಹಳೆಯ ಒಂದು ಬಾಗಿಲನ್ನು ತೆಗೆದು ಇಲ್ಲಿ ನಿಮಗೆ ಒಳಗೆ ಪ್ರವೇಶ ಮಾಡುವಂಥ ಒಂದು ದೃಶ್ಯಗಳನ್ನು ಕೂಡ ನಿಮಗೆ ತೋರಿಸ್ತೀನಿ. ಯಾಕಂತಂದರೆ ಸಾಕಷ್ಟು ಕಟ್ಟಿಗೆ ಈ ಒಂದು ದ್ವಾರದಿಂದ ಎಲ್ಲ ಶಾಸಕರು ಮತ್ತು ಸಚಿವರು ಎಲ್ಲರೂ ಕೂಡ ಪ್ರವೇಶವನ್ನು ಮಾಡಿ ವಿಧಾನಮಂಡಲಕ್ಕೆ ಪ್ರವೇಶವಾಗುವಂಥದ್ದು ನೀವು ದೃಶ್ಯಗಳು ಕೂಡ ಗಮನಿಸ್ತಾ ಇದ್ದೀರಾ. ಸಾಕಷ್ಟು ಈ ಒಂದು ದ್ವಾರದ ಮೂಲಕವೇ ಎಲ್ಲ ಸಚಿವರು, ಸಚಿವ ಸಂಪುಟ ಸದಸ್ಯರು ಮತ್ತು ಶಾಸಕರು ಎಲ್ಲರೂ ಕೂಡ ವಿಧಾನಸಭೆಯನ್ನು ಪ್ರವೇಶ ಮಾಡುವಂಥದ್ದು. ಹೀಗಾಗಿ ಹಳೆಯ ದ್ವಾರವನ್ನು ತೆಗೆದು ಈಗ ಒಂದು ಹೊಸ ಟಚ್ಚನ್ನು ಇಲ್ಲಿ ನೀಡಲಾಗಿದೆ. ದೃಶ್ಯಗಳು ಕೂಡ ನೋಡ್ತಾ ಇದ್ದೀರಾ. ಏನು ಪವರ್ ಪ್ಲಾಟ್ಗಳನ್ನು ಇಟ್ಟು ಇಲ್ಲಿ ಅತ್ಯಂತ ಶೃಂಗಾರಭರಿತವಾಗಿ ಒಂದು ಮಧುವನಗಿತ್ತಿ ಅಂತ ಸಂದರ್ಭವನ್ನು ಇಲ್ಲಿ ಸೃಷ್ಟಿಸಿದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತದೆ. ನಾಳೆ ಬೆಳಗ್ಗೆಯಿಂದ ವಿಧಾನಮಂಡಲದ ಅಧಿವೇಶನ ಆರಂಭವಾಗುತ್ತೆ. ಬಲಭಾಗದಲ್ಲಿಯೂ ಕೂಡ ನೀವು ಗಮನಿಸಬಹುದು. ಏನು ಹೊಸದಾಗಿ ಈ ಎಲ್ಲ ಕಡೆ ಕೂಡ ಏನು ಸರ್ಕಾರದ ಕಾರ್ಯಕ್ರಮಗಳಲ್ಲಿ ಸಂವಿಧಾನದ ಪೀಠಿಕೆಯನ್ನು ಅಳವಡಿಸುವಂಥ ಕೆಲಸವನ್ನು ಸಮಾಜ ಕಲ್ಯಾಣ ಇಲಾಖೆಯ ಮೂಲಕ ಸರ್ಕಾರ ಮಾಡ್ತಾ ಇದೆ. ಅದೇ ರೀತಿ ವಿಧಾನಸಭೆಗೆ ಆಗಮಿಸುವಂಥ ಜನಪ್ರತಿನಿಧಿಗಳು ಕೂಡ ಭಾರತ ಸಂವಿಧಾನ ಪ್ರಸ್ತಾವನೆಯನ್ನು ಓದಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಹೊಸದಾಗಿ ಒಂದು ಹೊಸ ಪ್ರಸ್ತಾವನೆಯ ಒಂದು ಬೋರ್ಡನ್ನು ಕೂಡ ಇಲ್ಲಿ ಅಳವಡಿಸಲಾಗಿದೆ. ಹೀಗಾಗಿ ಭಾರತದ ಸಂವಿಧಾನವನ್ನು ಸಾರುವಂಥ ಕೆಲಸವನ್ನು ಎಲ್ಲವನ್ನು ಮಾಡ್ತಾ ಇರೋದು ನೀವು ದೃಶ್ಯಗಳು ಕೂಡ ಗಮನಿಸಬಹುದು. ಈ ಒಂದು ದ್ವಾರದ ಬಳಿ ಅದನ್ನು ಅಳವಡಿಸುವಂಥ ಕೆಲಸವನ್ನು ಮಾಡಿದರೆ ನನ್ನ ಎಡಭಾಗದಲ್ಲಿ ನೀವು ನೋಡಬಹುದು. ಏನು ರೆಡ್ ಕಾರ್ಪೆಟ್ ಮೂಲಕ ಸಚಿವರು, ಶಾಸಕರು ಮತ್ತು ವಿಧಾನಸಭೆಗೆ ಬರುವ ಜನರಿಗೆ ರೆಡ್ ಕಾರ್ಪೆಟನ್ನು ಹಾಕಿರುವಂಥದ್ದು. ಯಾಕಂತಂದರೆ ಹಲವು ವರ್ಷಗಳಿಂದ ಕೂಡ ಇದು ಕೆಂಗಲ್ ಗೇಟು ಪಶ್ಚಿಮ ದ್ವಾರ ಸಾಮಾನ್ಯವಾಗಿತ್ತು. ಆದರೆ ಇದೀಗ ಇದಕ್ಕೂ ಕೂಡ ಹೊಸ ಕಾಯಕಲ್ಪವನ್ನು ಸರ್ಕಾರ ನೀಡಿರುವಂಥದ್ದು. ಹೀಗಾಗಿ ಈ ಒಂದು ಇದನ್ನು ಏನು ಮೆಟ್ಟಿಲುಗಳನ್ನು ಕೂಡ ರೆಡ್ ಕಾರ್ಪೆಟ್ ಮೂಲಕ ಹಾಕಿ ಒಂದು ಫ್ಲವರ್ ಪ್ಲಾಟ್ಗಳನ್ನು ಇಡುವುದರ ಮೂಲಕ ಸಾಕಷ್ಟು ಒಂದು ಸಂಭ್ರಮದ ಕಳೆಯನ್ನು ಇಲ್ಲಿ ಕಟ್ಟುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಈ ಒಂದು ನಾಳೆಯಿಂದ ಆರಂಭವಾಗುವಂಥ ಅಧಿವೇಶನವನ್ನು CM ಸಿದ್ದರಾಮಯ್ಯನವರು ನಾಳೆಗೆ ಆರಂಭಿಸ್ತಾ ಇದ್ದಾರೆ. ಈ ಒಂದು ದ್ವಾರವನ್ನು ಕೂಡ ನಾಳೆ ಬೆಳಗ್ಗೆ ಆರಂಭಿಸಿ ಇದರ ಉದ್ಘಾಟನೆಯನ್ನು ಮಾಡುವ ಮೂಲಕ ಹೊಸ ಕಾಯಕಲ್ಪಕ್ಕೆ ಟಚ್ಚನ್ನು ನೀಡ್ತಾ ಇದ್ದಾರೆ. ಏನು ಕೆಂಗಲ್ ಗೇಟ್ನಲ್ಲಿ ಹಳೆಯ ಕಬ್ಬಿಣ ಸಲಾಕೆಯ ಒಂದು ದ್ವಾರ ಇತ್ತು, ಅದನ್ನು ತೆಗೆದು ಇದೀಗ ಅಲಂಕೃತವಾದಂಥ ಒಳ್ಳೆಯ ಕಟ್ಟಿಗೆಯ ಒಂದು ದ್ವಾರವನ್ನು ಇಲ್ಲಿ ಅಳವಡಿಸಿದ್ದಾರೆ. ಅದರ ನಾಳೆ ಉದ್ಘಾಟನೆ ಆಗುತ್ತೆ. ನಾಳೆಯಿಂದ ವಿಧಾನಮಂಡಲದ ಅಧಿವೇಶನ ಆರಂಭ ಆಗುತ್ತೆ. ಈಗಾಗಲೇ ಸಾಕಷ್ಟು ರಾಜ್ಯದಲ್ಲಿ ನಡೀತಿರುವಂಥ ಏನು ಸರ್ಕಾರದ ಅವ್ಯವಹಾರಗಳಿದ್ದಾವೆ, ಹಗರಣಗಳಿದ್ದಾವೆ, ಅದರ ಜೊತೆಗೆ ಏನೇನು ಅಭಿವೃದ್ಧಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅದರೂ ಕೂಡ ಚರ್ಚೆಯನ್ನು ಮಾಡುವಂಥ ಸಾಧ್ಯತೆ ಇರುವಂಥದ್ದು. ಯಾಕಂತಂದರೆ ರಾಜ್ಯ ಸರ್ಕಾರ ಮತ್ತು ಅದರ BJP ಮತ್ತು JDS ಒಟ್ಟಾಗಿ ಈ ಒಂದು ಅಧಿವೇಶನದಲ್ಲಿ ಸಾಕಷ್ಟು ಸದ್ದು ಮಾಡುವಂಥ ಕೆಲಸವನ್ನು ಮಾಡಿದರೆ ಇತ್ತ ಸರ್ಕಾರ ಅದನ್ನು ಯಾವ ರೀತಿ ತೆಗೆದುಕೊಂಡು ಹೋಗುತ್ತೆ, ಅದರ BJP ಮತ್ತು JDSನ ಪ್ರತಿರೋಧವನ್ನು ವಿಧಾನಮಂಡಲದಲ್ಲಿ ಯಾವ ರೀತಿ ತಡೆಗಟ್ಟುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಅದರ ಜೊತೆಗೆ ರಾಜ್ಯದ ಅಭಿವೃದ್ಧಿ ಕೆಲಸಗಳನ್ನು ಯಾವ ರೀತಿಯಾಗಿ ಮಾಡುವ ನಿಟ್ಟಿನಲ್ಲಿ ಚರ್ಚೆ ಆಗುತ್ತೆ ಅನ್ನೋದು ಸಾಕಷ್ಟು ಕುತೂಹಲವನ್ನು ಮೂಡಿಸಿರುವಂಥದ್ದು. ಕ್ಯಾಮರಾ ಪರ್ಸನ್ ಪಂಪಾಪಚಿತ ದುರ್ಗಾಶಿ ನಾಯ್ಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.